ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸಿಲ್ವರ್ ಶಾಪಿಂಗ್ ಒಟ್ಟಿಗೆ ಶುರು ಮಾಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಏನು ಶಾಪ್ ಮಾಡಿದೆ, ಇಷ್ಟ ಆಯಿತು ಏನು ಅಂತ ಕಂಪ್ಲೀಟ್ ವಿಡಿಯೋ ಇರುತ್ತೆ. ಎಲ್ಲ ರಾಕ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ. ಬೇಬಿ ಕಲೆಕ್ಷನ್ಸ್ ಚೆನ್ನಾಗಿದೆ. ಅರ್ಶಿನ ಕುಂಕುಮ ಹೋಟ್ಲು ಒಂದು ಕೊಡ್ಸಾ? ಇದೆಯಲ್ಲ ಸುಮ್ಮನೆ ಒಂದೇ ಜೊತೆ ಬೇಬಿ ಇರೋದು ಕೊಡ್ಸಾ? ಇದು ಬೇಕಾ ಅದು ಬೇಕಾ? ಎರಡೂ ಬೇಕು. ಎರಡು ಇಲ್ಲ, ನಿನ್ನೆ ಬಿಟ್ಟು ಹೋಯ್ತಿದ್. ನಾನು ನಿನಗೆ ಒಂದು 20 ಗ್ರಾಮ್ ಬೆಳ್ಳಿಗೆ ಬೆಲೆ ಅಷ್ಟೇ. ನಾನು 20 ಅಲ್ಲ ಅಷ್ಟೇ. 20 ಗ್ರಾಮ್ ಅದು 200 ಇದೆ. ಬ್ಯಾಗ್ ಇದೆಯಾ ಆ ಕಡೆ ನಾನು ತಂದಿದ್ದು? ಡ್ಯಾಮೇಜ್ ಏನಾ? ಅದು ಒತ್ತಿರೋದು ಅನ್ಸುತ್ತೆ. ಇದೆಲ್ಲ ಕಾಯಿಸಿರೋದು ಒತ್ತಿರೋದು. ತೋರ್ಸು. ವರಮಹಾಲಕ್ಷ್ಮಿಗೆ ಶಾಪಿಂಗ್ ಶುರುವಾಗಿದೆ ನಮ್ದು. ನೆಕ್ಸ್ಟ್ ಅದು ಟಾರ್ಗೆಟ್ ಅದು ಬೇಡ, ಅದು ಚೆನ್ನಾಗಿಲ್ಲ. 25 ಟ್ರೈ ಮಾಡ್ಲಾ? 25 ಅರೇಂಜ್ ಅಲ್ಲ. ನಾನೀಗ ಕಾರ್ಡ್ ಮೂವ್ ಅಮೌಂಟ್ ಎಲ್ಲ ಅದು ಹಾಕಿ ಕಾರ್ಡ್ ಮೂವ್ ಮಾಡಿ. ಅಯ್ಯೋ ನಾನು ಹೇಳ್ತೀನಿ, ಆಮೇಲೆ ಬ್ಲಾಗ್ ಹಾಕಿದ್ರೆ ಅದು ತಗೊಳ್ತೀವಿ. ಅದು ಏನೋ ಆದ್ರೆ ಬ್ಲಾಗ್ ಕಾರ್ಡ್ ಲಿಮಿಟೆಡ್ 24,400 500. ಆಯ್ತು, ಟ್ರೈ ಮಾಡೋಣ. ಆಯ್ತು, ಟ್ರೈ ಅಲ್ಲ, ನಾನು ಹೊಸದು ಬಿಡ್ತೀವಿ. ಆಮೇಲೆ ಅದಕ್ಕೆ ನಾನು 500 ರೂಪೀಸ್ ಕಾರ್ಡ್ ಅಲ್ಲಿ ಕೊಡೋದಿಲ್ಲ, ಅರ್ಧ ಕಡಿಮೆ ಮಾಡ್ಬಿಡ್ರಿ. ವರಮಹಾಲಕ್ಷ್ಮಿಗೆ ಏನ್ ಆಫರ್ ಇದೆ? ವರಮಹಾಲಕ್ಷ್ಮಿ ಸಿಲ್ವರ್ ಮೇಲೆ ಕೂಲಿ ವೇಸ್ಟ್ ಏನಿಲ್ಲ. ಗೋಲ್ಡ್ ಮೇಲೆ ಏನಿದೆ ಅಷ್ಟೇ. ಏನಾಯ್ತು? ಕಾರ್ಡ್ ರಾಂಗ್ ಆಗ ಅಲ್ಲ, ಆಗ್ಬೇಕಲ್ಲ. ದೊಡ್ಡ ಈಗ ಎಷ್ಟು ಇಡ್ತೀಯ? ಇರೋ ಅವ್ರು ಬೇಡ್ಕೊಂಡ್ ಕೊಡ್ಲಿ ಪ್ರಾಪರ್ ಆಗಿ. ಫಸ್ಟ್ ವಿಶ್ ಮಾಡಿ ಕೊಡಿ. ಬೇಡ್ಕಲ್ರಿ, ಈ ತಿಂಗಳು ಒಂದ್ ಸಿಂಗಲ್ ಸ್ಟ್ರಾಂಗ್ ಆಗಿ ಮಂತ ಹಾಕಿ ಪೂಜಾರ ತಗೊಳು ಉರುಳು. ಥ್ಯಾಂಕ್ ಯು. ಖುಷಿನಾ? ನನ್ ಖುಷಿ, ನಿಂಗ್ ಖುಷಿ. ಎಲ್ಲ ವ್ಯಾನಿಟಿ ಬ್ಯಾಗ್ ಬಂದಿತ್ತು. ಅಮ್ಮ ಎಂತ ಇವತ್ತ ನಂಗ್ ಬರೀ ಬ್ಯಾಗ್ ಓಲ್ಡ್ ರಾಜಕಾರಣ ಬಂದಿಲ್ಲ. ಬೆಳಗ್ಗೆ ಎಲ್ಲ ನಾನು ಏನ ನಿನಗ ಅಲ್ಲೇ ಅದಿರೋ. ಹಾ ಬಂದವ. ಒಂದ್ ಆಚೆ ಹೋಗಿ ಬಂದ್ರೆ 1000 ಬರ್ಬೇಕು ಅವನ್ನ. ಹ್ಮ್ ಅಷ್ಟೇ ಕೇಳುದಲ್ದ ಅಮ್ಮ. ನಾ ಬೇರೆ ಎಂತದೋ ಮಾತಾಡ್ಕೊಂಡ್ ಬರ್ತೈತಿ. ಬಜ್ಜಿ ಬಾರ ಅದು ಹೊಸ ಚೈನ್ ಬಂದ್ಬಿಟ್ಟದೆ. ಅವ್ರಂಗೆ ಗೋಲ್ಡ್ ನಂದ ಚಿನ್ನದ ಚೈನ್ ಅಂತ ಅನ್ಕೊಂಡ್ ಡೌಟ್ ಅಲ್ಲಿ ಇತ್ತು. ಲೈಕ್ ಇತ್ತಾ? ಮೇಲ್ಗಡೆ ಡಿಸೈನ್ ಇತ್ತಂದ್ರೆ ಎಂತದ್ ಗೊತ್ತಾ? ಕಪ್ಪು ಕಲೆಲ್ಲ ಕೂರುತ್ತೆ ಹಬ್ಬದಲ್ಲೆಲ್ಲ ಹಚ್ಚಿದ್ರೆ, ಮತ್ತದ್ ಗಲೀಜ್ ಹೋಗಲ್ಲ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಅವ್ರಿಗೆ ಜಾಸ್ತಿ ಡಿಸೈನ್ ಅಂದ್ರೆ ಇಷ್ಟ. ನಾವು ಪ್ಲೇನ್ ಡಿಸೈನ್ ತಂದಿದೀವಿ. ಖುಷಿ ಆಗದ ಹೆಂಗ್ ಗೊತ್ತಾ? ಅದಕ್ಕೆ ನಾವು ಮೆಂತೆ ಕಲರ್ ಹೊಡ್ಕೊಂಡ್ ಬಂದ್ರೆ ಇಷ್ಟ ಖುಷಿ ಆಗುತ್ತೆ. ಅವ್ರಿಗೆ ಆ ಕಲರ್ ಇಷ್ಟ, ಗೋಲ್ಡ್ ಕಲರ್. ಅವ್ರಿಗೆ ಮೆಂತೆ ಕಲರ್ ಇಷ್ಟ, ಅದಕ್ಕೆ ಅದನ್ನ ಕಲರ್ ಪೈಂಟ್ ಹೊಡ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಬೆಳ್ಳಿ ಅಲ್ಲ ಅಂದಿರೋರು. ತೂಕ ಇಲ್ಲ. Do you know how much kg it weighs? How much kg? 204 grams. 204. 204. ಗ್ರಾಮು 150 ರೂಪಾಯಿ. ಸಾರಿ 250 ರೂಪಾಯಿ. ಬಟ್ ಅವ್ರು ಹಾಕಿದ್ದು, ಬಟ್ ಕೊಟ್ಟಿದ್ದು ನಮ್ಗೆ 235 ರೂಪಾಯಿಗ. ಹಳೆ ಬೆಳ್ಳಿ ಕಮ್ಮಿ ಕೈಕೊಂಡ. ಜನ ಎನಿಸೋರು ಇವೆಂತ ತಿಂಗ್ಳಿಗೆ ಒಂದೊಂದು ಗೋಲ್ಡ್ ಇದು ತತ್ತಿಲ್ಲ ಅಂತ. ಗೈಸ್ ಇಲ್ಲ, ಹಳೇದಾಕ ಹೊಸ ತತ್ತ ಇದೀವಿ ಅಷ್ಟೇ. ಹೊಸಾದ್ರ ಮೇಲೆ ಎಕ್ಸ್ಟ್ರಾ ಹೋಗೈತೆ ನಂದು, ಅದನ್ನ ಹೇಳ್ಬೇಡ ನೀನ್. ನಂದು ಅಲ್ಲ, ಅದೌದು. ಎಂತವ್ರಿಗೂ ಗೊತ್ತಾಗ್ಬಿಡುತ್ತೆ ಬುಜ್ಜಿ. ಹಾಕಿರೋದು ಇಷ್ಟ ಹಳೇದು, ತಂದಿರೋದು ಇಷ್ಟು ಹೊಸದು. ಆಬ್ವಿಯಸ್ ಆಗಿರುತ್ತಲ್ಲ. ಹೌದಮ್ಮ. ಟೋಟಲ್ ಬೆಳ್ಳಿ ಇಲ್ಲಿ ಎಷ್ಟು ತೂಕದ? 140.
143. ನೀನ್ ಬಿಟ್ರೆ 200 ಹಾಕಿತ್ತು ಅಂತ ನೀನು. ಅಮ್ಮ ₹1 ಕೊಡ್ಲಾ ಅಂತಾರೆ. ಎಷ್ಟಾದ್ರ ಮೇಲೆ ಕೊಟ್ಟಿದ್ ಗೊತ್ತಾ? 28,000 ಹಳೇದಾಕಿ. ಅವ್ರ ನನ್ ಮಾತೇ ನಂಬಲ್ಲ ಕಣ್ಬುಜ್ಜಿ, ನೀನೇ ಹೇಳೋವಲ್. ನಮಗೂ ಯಾವ ಲೆಕ್ಕ ಅವ್ವ ತಿಂಗ್ಳೆಲ್ಲ ದುಡಿಬೇಕಾಗುತ್ತೆ. ಜನ ಅಂತಾರೆ ಲಕ್ಷ ದುಡಿತಾವ್ರೆ ಅಂತ ಅಂತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾವು ಕೂಲಿ ಕಾರ್ಮಿಕರು. ಏಕೆ ವೈಟ್ ಅದು ಪೌಡರ್ ಹಾಕದ್ನಲ್ಲ ಒಯ್ಯ ಉಜ್ಜಕ್ಕೆ, ಅದಕ್ಕೆ ಪಾಲಿಶ್ ಲೆಕ್ಕಿತಾ. ಈಗ ದಪ್ಪ ಇಲ್ಲ ಹಾಕಿತ್ತದ್ರ ಆಗ ತೂಕ ಇಲ್ಲ. ಅವ್ರು ಇತ್ತಾಳೆದ್ ಹಿಡ್ದು ಅಭ್ಯಾಸಕ್ಕೆ. ಅದು ಇತ್ತೊಳಿದ್ ನಂಗ್ಬೇಕಾ ಹೇಳಿದೆ. ಎಲ್ಲ ಬಾಚ್ಕೊಂಡು ಕ್ಯಾಪಿ ಕೊಡ್ತಾ ಹಿಡ್ಕೊಂಡು ಎಳ್ದಿರೋದು ದೊಡ್ಡದು ಹಳೇದು ಹಾಕಿ ತಕಂತ್ರಂತೆ. ನಾನು ಹಿಡ್ಕೊಂಡು ಹೋಗ್ತಿದ್ವಿ. ಪಾಠ ಬಿಟ್ರೆ ಕೊಟ್ಟ ಅಂತಂದ್ರೆ ಈಗ ಹೌದಾ? ಇದು ಕೂಡ ಒಂದ್ ನಿಮಿಷ ಇಲ್ಲ. ಈಗ ಪಟ್ಟ ಬಿಡ್ತಮ್ಮ ಬಿಟ್ಟು ಬ್ಯಾಗ್ ನೋಡಿ ಈ ಸಲ ಯಾರು ತಂದು. ಇದು ಜಿಂಕೆ ಚರ್ಮದ ಜಿಂಕೆ ಹೇಳ್ತು. ರಕ್ತ ಹಂಗೆ ಐತೆ, ರಕ್ತ ಕೊಡ್ದಿಲ್ಲ ಅದಕ್ಕೆ ಡಾರ್ಕ್ ಕಲರ್ ಆಗಿ. ಕೇಳ್ ಅವ್ನ್ ಬರೀ ಅದ್ ಮಾತ್ರ ಕೊಡ್ತಿದ್ದ ಆಯ್ತಾ. ಮತ್ತೆ ಹೊಡೆದು ತಪ್ಪು. ಬ್ಯಾಗ್ ಕೊಡಿ ಅಂದ್ರ ಇಷ್ಟ ದಿನ ಸಣ್ಣದ್ ಕೊಡ್ತಿದ್ದ. ಲ್ಯಾಪ್ಟಾಪ್ ಹಾಕೊಳ್ಳೋ ಕೆಲ್ಸಕ್ಕೆ ಬ್ಯಾಡ್ದೆ ನಂಗ ಅಂತ ಇದು ಬರ್ಲಿಲ್ಲ. ನನ್ ಕಂಪನಿ ಅವ್ ನನ್ಗಂತ ಘನಾದ್ ಕರಿ ಬ್ಯಾಗ್ ಕೊಡ್ತೀರ, ನಾನು ಅದ್ರಂಗೆ ನೇ ತೈಕೊಂಡು ಹೋಗ್ತೆ. ಇದೊಂದ್ ಕಿತ್ತಾಕೊಂಡ್ ತಗೊಂಡೋಗಕ್ಕ ಚೆನ್ನಾಗಿರುತ್ತೆ. ಬ್ಯಾಡ್ದೆ ಕೊಡ್ಸುದಂತೂ ಇಲ್ಲ. ಜಾಸ್ತಿ ಐಟಮ್ ಬಿಡ್ಸುತ್ತೆ ಅದ್ರೊಳಗೆ. ಬೇಬಿ ನಿನ್ ಬ್ಯಾಗ್ ತೊಳ್ಕೊಂಡೆ ನಾನಿನ್ನು 1.5 ತಿಂಗಳಾಯ್ತು. ಜಿಮ್ ಬ್ಯಾಗ್ 1 ವರ್ಷ ಆಯ್ತು ಬಿಡು. ಜಿಮ್ ಬ್ಯಾಗ್ ಸತ್ತೋಗದ. ಜಿಮ್ ಬ್ಯಾಗು ಶೂ ಆಫೀಸ್ ಬ್ಯಾಗ್ ತೊಳ್ಕೊಂಡ. ಲ್ಯಾಪ್ಟಾಪ್ ನ ಅಬ್ಬೆ ಪರಿತಾರ ಅಲ್ಲಿಲ್ಲೆಲ್ಲ ಬಿಸಾಡ್ತಾನ ನೋಡಿ. ಮೇಡಮ್ ಜಿ, for your kind information, that office bag is yours, mine. Your Naimari peed on my bag, so you told It's not it was my your problem. responsibility to be doing it. That guy peed, no? Tell him to wash it. ಅವ್ನ್ ತೊಳೆದ ನಾನ್ ತೊಳಸ್ಕೊಂಡೆ. ನೀನೇನಂದೆ ನಾನು ಹಾಕ್ತೀನಿ ಬಿಡೆ ಅಂತ ಅಂದೆ ಕೂಡ ಅಷ್ಟೇ. ರಿಯಾ ನೀನ್ ಮಾಡಿರೋದಕ್ಕೆ ನಾನ್ ಬೈಸ್ಕೊತಿದ್ದೀನಲ್ಲ. ಅವಾಗ ಕರ್ಕೊಂಬಂದ್ ತಪ್ಪಿಗೆ ನಾಯಿ ಉಗ್ದಂಗ್ ಉಗಿತೋಳೆ. ನಿಂಗೆ ಏನ್ ಗೊತ್ತಾಯ್ತೈತೆ? ಬಾಲ ಒಂದ್ ಹಿಂಗ್ ಅಲ್ಲಾಡ್ತಾ ಇರ್ತಿ ಯಾವಾಗ್ಲು. ಪಾರ್ಸಲ್ ಊಡಿ ತಗೊಂಡ್ಯಾ? ಎಷ್ಟ್ ಚೆನ್ನಾಗಂತ ತಗೊಂಡ್ಯಾ? ಒಂದು ವರಮಹಾಲಕ್ಷ್ಮಿಗೆ ಹೊಸ ದೀಪ ಬತ್ತೆ. ನಾನ್ ಸಣ್ಣದೊಂದ್ ಕೇಳಿದೆ ಕೊಲ್ತಿದ ನಾನು. ಹಲೋ ಬುಜ್ಜಿ ಅಮ್ಮ, ಇದ್ರೊಟ್ಟಿಗೆ ನಾನು ತುಪ್ಪದ ಬತ್ತಿ ಹಚ್ಚಕ್ ಒಂದ್ ಕೇಳಿದೆ, ಕೊಡಿಸ್ಲಿಲ್ಲ ಕಣಮ್ಮ. ನಾನ್ ಹೇಳ್ತೀನಿ ನೆಕ್ಸ್ಟ್ ಇಯರ್ ಒಳಗಡೆ 1 kg ಇಟ್ಕೊಂಡ್ ಬೇಬಿ ಅದು 2.5 ಲಕ್ಷ ಆಯ್ತದ. ನಿಂಗೆ ಮಾಡ್ಬೇಕು. ನಿಂಗ್ ಮಾಡೋದು ತಾಕತ್ತಿಲ್ವ? ಅದೇ ನನ್ ಮೇಲೆ ಡಿಪೆಂಡ್. ನಂಗಿಲ್ಲ, ನಂಗೆ ಆಗಲ್ಲ. ನಾನ್ ಸಿಲ್ವರ್ಗೆ ಇಷ್ಟ ಆಗಲ್ಲ ಇನ್ವೆಸ್ಟ್ ಮಾಡೋದು. ಗೋಲ್ಡ್ ಆದ್ರೆ ಇನ್ವೆಸ್ಟ್. ಸಿಲ್ವರ್ ರೇಟ್ ಏರುತ್ತೆ. ಬಾವಾ ಇವ್ರು ಬಾವಾ ನಿಚ್ಚು ಬಾವಾ ಟಚ್ ಆಗ್ಬಿಡ್ತು. ಫಸ್ಟ್ ಟೈಮ್ ಬಾವಾ ಅಂತಾನೆ. ಮದ್ವೆ ಟೈಮ್ ಅಲ್ಲಿ ಅಂದಿತ್ತು. ಇವಾಗ ಪಾಲ್ ಅಂತಾರೆ ಇವ್ರು. ನೆಕ್ಸ್ಟ್ ಟೈಮ್ ಹಿಂಗೆ ಕರಿಬೇಕು. ಅವ್ರಿಬ್ರು ನಿನ್ನ ಭಾವ ಅನ್ನಲ್ಲ. ಅವ್ರ ನಿತಿನ್ ಅವ್ರೆ ಅಂತಾಳ. ಮಾಡ್ಬೇಕಂತೆ ಇಬ್ರಿಗ ಅರ್ಧ ಅಂತೆ ಇದ್ನ. ಅದಕ್ಕೆ ಇಲ್ಲಿ ಕೇಳಿಸ್ಕಲ್ರಿ, ಒಂದೊಂದ್ ಕೊಟ್ರೆ ಒಂದೊಂದೇ ದೀಪ ಹಚ್ಬೇಕು. ಅದು ಬೇಡ, ಮಧ್ಯದ ಕಟ್ ಮಾಡೋಣ. ಈ ಕಡೆ ಒಬ್ರು ಹಚ್ಲಿ, ಎಲ್ಲೊಬ್ರು ನಾನು ನನ್ಗಂಡ್ ಹೋಯ್ತಿವಿ ತಿಪ್ನೂರ್ ತಿಪ್ಪೆಗೆ ಚೊಂಬ್ ಹಿಡ್ಕೊಂಡು. ಈ ಕಡೆ ಬರೋರಿಗೆ ತುಂಬಾ ಬೆಳ್ಳಿ ಚೊಂಬು ಎತ್ಕೊಂಡೋಗಾರ ಕಣ ಬೇಬಿ. ಇಲ್ಲ ನಮ್ಮಲ್ಲಿ ಯಾವ ಚಂಬ? ಬೆಳ್ಳಿ ಚೊಂಬು ಮದ್ವೆದು. ಓ ಎಷ್ಟ್ ಚೆನ್ನಾಗಿ ಖುಷಿಲಿ ಹೇಳ್ಕೊತಾರೆ. ಎತ್ಕೊಂಡು ಹೋಗಿದೆ. ಅವ್ರದ ತಾಂಡೋಗವ್ರೆ. ಎಲ್ಲಿಗೆ ಹೋಗ್ತಾರೆ? ಬೆಳ್ಳಿ ಚಂಬ ದೊಡ್ಡ ಮಗಂಗೆ. ಆಂಟಿ ಆಂಟಿ ಇದು ಮಂಡಿಗೆ ಹಾಕ್ತೆ. ಆಂಟಿ ಗಿಂಟಿ ಅಂದ್ರೆ ಅಂಕಲ್. ಏನಿದೆ ಚಟ್ಲಿ ರೋಸ್ಟ್. ನಮ್ ಕಡೆ ಚಾರಂಟೆ ಹಿಂಗೆ ಇರುತ್ತೆ. ಚಾರಂಟೆ ಅಂದ್ರೆ ಅದು ಇದು ಅಂಗಲ್ ಕೇಳಿ ಊರವ್ರು ಯಾರು ಇದ್ರೆ ಚಾರಂಟೆ ಅಂದ್ರೆ ಏನಂತ ಕೇಳಿ. ಗೊತ್ತು, ನೀವ್ ಹೇಳಿ. ನನಗೆ ಗೊತ್ತಾ ಇಲ್ಲ. ನಾನ್ ಸುಮಾರು ಸತಿ ನೋಡಿದ್ದೀನಿ ಚಾರಂಟೆ. ಇದು ನಮ್ದು ಮನೆಯಲ್ಲಿ ಇವತ್ತಿಗೆ ನಾವು ಪ್ರಾನ್ಸ್ದು ಗೀ ರೋಸ್ಟ್ ಮಾಡ್ತಾ ಇದೀವಿ. ಡಯಟ್ ಫ್ರೆಂಡ್ಲಿ ಗೀ ರೋಸ್ಟ್. ನಮ್ಮ ಮನೇಲಿ ಇತ್ತೀಚೆಗೆ ಎಂತ ಆಗಿದೆ ಗೊತ್ತಾ? ಟೇಸ್ಟ್ ಬೇಕು, ಎಣ್ಣೆ ಕಮ್ಮಿ, ಆಮೇಲೆ ಡಯಟ್ ಫುಡ್ ಆಯ್ತು. ಈ ತರ ಜನ ಆಗಿದ್ದಾರೆ. ಒಬ್ರು ಜಿಮ್ಗೆ ಹೋಗೋದು, ಮನೆಯವರೆಲ್ಲ ಡಯಟ್ ಮಾಡೋದು, ಹಾಗಾಗಿದೆ. ಆದ್ರೆ ಅದ್ ಆಕ್ಚುಲಿ ಏನಂತಂದ್ರೆ ನನಗ್ ಮಾಡ್ಕೊಡ್ಬೇಕಲ್ಲ, ನನ್ ಜೊತೆನೆ ನೀವು ನಾಕ್ ಅಡ್ಗೆ ಮಾಡ್ತಾರೆ ಮನೇಲಿ ಇರೋರ್ಗೆ ಎಲ್ರಿಗೂ. ಆಮೇಲೆ ಇವತ್ತು 2 ತರ ಆಗ್ತೈತೆ ಈ ತರ. ಒಂದ್ 6 ತರ ಆಗ್ತಾ ಇದೆ. ನಾನು ಆಗ್ತಾ ಇದೆ. ಮಸಾಲೆ ಎಲ್ಲ ನಂದೆ.
ನಂದೆ ನಾನ್ ಹೇಳ್ಕೊಟ್ಟಿದ್ ಮಸಾಲೆ ಕಲ್ತಿದ್ಯಾರು? ಮೆಷರ್ ಜಾರ್ದು ಹಾಕಿದ್ಯಾರು ಇವ್ನು ನೋಡಿ, ಇವ್ನು ಅಡ್ಗೆ ಮನೆ ಬಿಟ್ಟು ಆಚೆ ಹೋಗ್ತಾನೆ ಇಲ್ಲ ಇವತ್ತು. ಬೇಕು ಸರ್ ಗೈಸ್. ಇವತ್ತು ನಮ್ಮ ಮನೇಲಿ ಏನ್ ಗೊತ್ತಾ, ಇಲ್ಲಿ ತೋರ್ಸು. ಇಲ್ಲಿ ಚಟ್ಲಿ ಆಗ್ತಾ ಇದ್ಯಾ, ಇಲ್ಲಿ ಬಾಯ್ಲ್ಡ್ ರೈಸ್ ಇದ್ಯಾ, ಇಲ್ಲಿ ಮೀನ್ ಸಾರ್ ಇದ್ಯಾ, ಭರ್ಜರಿ ಊಟ. ಬಟ್ ನಾನ್ ಶುಕ್ರವಾರ ತಿನ್ನಲ್ಲ. ನಾನ್ ತಿನ್ನೋದು ಬುಧವಾರ ಮತ್ತೆ ಭಾನುವಾರ 2 ದಿನ. ಕಳ್ರು ಇವರೆಲ್ಲ ಬೇಕ್ ಅನ್ಕೊಂಡ್ ನಾನು ಯಾವತ್ ತಿನ್ನಲ್ಲ ಅವತ್ತೇ ತರ್ತಾರೆ. ಅವ್ರ ಲೆಕ್ಕ ಹಾಕತ್ ತೋರ್ಸಲ್ಲಿ. ಯಾವತ್ತೂ ತಿನ್ನಲ್ಲ, ಅದಕ್ಕೆ ಅದು ಹಿಂಗೆ. ನಾನು ಇಲ್ದಿದ್ರು ಟು ಬಿ ವೆರಿ ಫ್ರಾಂಕ್, ನಾನು ಇಲ್ದಿದ್ರು ಫಿಶ್ ಸೀ ಫುಡ್ ನನಗೆ ಇಷ್ಟ ಆಗಲ್ಲ. ಬಟ್ ಇವ್ರು ಫೋರ್ಸ್ ಮಾಡಿ ತಿನ್ನು ಅನ್ನೋದಕ್ಕೆ ಮದ್ವೆ ಆಗಿ ಬಂದಿದ್ದೀನಲ್ಲ, ಅದಕ್ಕಾದ್ರೂ ತಿನ್ಬೇಕು ಅನ್ಬಿಟ್ಟು ತಿನ್ನೋದು. ಇಟ್ ನಾಟ್ ನಾನು ಅಷ್ಟು ಪ್ರಿಯಾ ಫುಡ್ ತಿನ್ನಕ್ ಹೋಗಲ್ಲ. ಬಾಯ್ಲೆ. ಹೆಂಗ್ ಸುಮಾರು ಜನ ರಿಯೋನ ಕೇಳ್ತಾ ಇರ್ತೀರಾ, ರಿಯೋ ತೋರಿಸಿ, ರಿಯೋ ಹೇಗಿದ್ದಾನೆ ಅಂತೆಲ್ಲ ಒಂದು ವಿಡಿಯೋಸ್ಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಅವ್ನ ತೋರಿಸ್ತೀನಿ, ಎಲ್ಲಾ ವಿಡಿಯೋದಲ್ಲೂ ತೋರಿಸ್ತೀವಿ. ಎಲ್ಲೂ ಹೋಗಿಲ್ಲ, ಅವ್ನು ನಮ್ ಜೊತೆ ಚೆನ್ನಾಗಿದ್ದಾನೆ, ಹೆಲ್ದಿ ಆಗಿದ್ದಾನೆ. ನಮ್ಗೆ ನಮ್ಮ ಮಗುನ ಎಷ್ಟ್ ಚೆನ್ನಾಗಿ ನೋಡ್ಕೋತೀವಿ ಅದೇ ತರ ಅವ್ನು ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಅವ್ರ ಅಪ್ಪ ವಾರಕ್ಕೊಂದ್ ದಿವಸ ಸ್ನಾನ ಮಾಡಿಸ್ತಾರೆ. 15 ದಿವಸಕ್ಕೆ ಒಂದ್ಸಲ. ವಾರ ಮಾಡಿಸ್ತಿದ್ಯಾ ನೀನು? ಮೊದ್ಲು ವಾರ ಮಾಡಿಸ್ತದೆ, ಆಮೇಲೆ ಅದು ಇದು ಇಂಜೆಕ್ಷನ್ ಆದ್ಮೇಲೆ 15 ಡೇಸ್. ನಂಗೆ ಅದ್ಮೇಲೆ ಹೇಳ್ಕೊಟ್ರು ಒಬ್ರು. ಸೊ 15 days ಒನ್ಸ್. ಅವ್ನ್ಗೆ ಪ್ರಾಪರ್ ಯಾವಾಗೆಲ್ಲ ಸ್ನಾನ ಮಾಡ್ಬೇಕು, ಸ್ನಾನ ಚೆನ್ನಾಗಿದ್ದಾನೆ. ಇಲ್ಲ ಗಬ್ನನ್ ಮಗ ಮಣ್ಣ್ ಮಾಡ್ಕೊಂಡ್ಬಿಡ್ತಾನೆ. ವ್ಯಾಕ್ಸಿನ್ ಹಾಕಿಸ್ತಾರೆ ಡೈಲಿ 3-4 ಸತಿ. ವಾಕಿಂಗ್ ಕರ್ಕೊಂಡ್ ಹೋಗ್ತಾರೆ, ಅವ್ನ್ ಕೇಳಿದ್ದೆಲ್ಲ ತಿನ್ನಿಸ್ತಾರೆ. ನನಗಿಷ್ಟು ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಏನೋ ಬೇಕ್ ಮಾಡಿ ಸ್ಮ್ಯಾಶ್ ಮಾಡಿ ಕೊಡ್ತಾರೋ ಅವ್ನಿಗೆ ಇದೆಲ್ಲ ಮಾಡ್ತಾರೆ. ಚೆನ್ನಾಗಿ ನೋಡ್ಕೊಂತ ಇದೀವಿ, ಅವ್ನು ಚೆನ್ನಾಗಿದ್ದಾನೆ. ಅದಕ್ಕೆ ನನ್ ಚಟ್ಲಿ 2 ಕಡೆ ಆಗಿದೆ ಗೈಸ್. ಚಟ್ಲಿ ಈಗ ಊಟ ಮಾಡೋದಕ್ಕೆ ಸಿಗುದು ನಾವು. ಈಗ ಊಟ ಮಾಡುವ. ಗೈಸ್ ನಮ್ಮ ಮನೆ ಹತ್ರ ಏನೇನೆಲ್ಲ ಮಾಡಿದೆ ನನಗೆ ಗೊತ್ತಿಲ್ಲ. ಈಗ ತಾನೇ ನಾವು ಊಟ ಎಲ್ಲ ಮುಗಿಸಿ ವಾಕಿಂಗಿಗೆ ಅಂತ ಬಂದ್ವಿ ಆಯ್ತಾ. ಇಲ್ಲಿ ಬಂದ್ರೆ ಅಯ್ಯೋ ಕತ್ಲಲ್ಲಿ ನಾನು ತೋರ್ತಿಲ್ಲ. ನಮ್ಗೆ ಪಾರಿಜಾತ ಸಿಗ್ತಾ ಇಲ್ಲಿ ನೋಡಿ, ಇಲ್ಲೇ ಇದೆ ಮರ, ಘಮ ಘಮ ಅನ್ನತ್ತೆ. ಇದು ಪಾರಿಜಾತ ಆಯ್ತಾ. ಅಂಡ್ ಅಲ್ಲಿ ಬಿಲ್ವ ಪತ್ರ ಮರ ಇದೆ. ನಂಗೆ ಗೊತ್ತೇ ಇರ್ಲಿಲ್ಲ, ನಮ್ಮ ಅತ್ತೆ ಹೇಳಿದ್ರು. ಮುಂಚೆನೆ ಗೊತ್ತಿದ್ರೆ ನನ್ ಗಂಡಂಗೆ ಸರ್ಕಸ್ ಮಾಡಿಸಿ ಇನ್ಫಾರ್ಮೇಶನ್ ಕೊಟ್ಟಿರೋ ನೀನು. ನನ್ ಗಂಡಂಗ್ ಸರ್ಕಸ್ ಮಾಡಿಸಿ ಸೋಮವಾರದೊತ್ತು 2 ಎಲೆ ಬಿಲ್ವ ಪತ್ರ ಕಿತ್ಕೊಬಾ ಅಂತಿದೆ. ಇಲ್ಲಿ ಎಕ್ಕದು ಹೂವ ಇದೆ. ನನಗೆ ಪೂಜೆಗೆ ಬೇಕಾಗಿರೋದೆಲ್ಲ ಇದೆ, ಬಟ್ ನಂಗೆ ಗೊತ್ತಿರ್ಲಿಲ್ಲ. ರಿಯೋನ ವಾಕಿಂಗ್ ಕರ್ಕೊ ಬಂದಿದೀವಿ ಗೈಸ್. ನನ್ಗೆ ಕತ್ಲಲ್ಲಿ ಅಂತ ತೋರುದಿಲ್ಲ. ಏನೋ ನಿಂಗೆ ಹೆಂಗೆ ಯಾಕೆ ಹೇಳ್ಕೊಬತ್ತಾರೆ ಗೊತ್ತಾ ಗೈಸ್. ಅಲ್ಲಿ ಆಕ್ಚುಲಿ ಯಾರೋ ಒಬ್ರು ಇದಾರೆ ಪಾಪ, ಬೂಸ್ ಮಾಡ್ಬಿಟ್ಟಿದ್ದಾರೆ ತುಂಬಾ. ಅವರು ಏನೇನೋ ಮಾತಾಡ್ತಾ ಇದಾರೆ. ನಾನು ನಿತಿನ್ ಗಂದೆ ಅಲ್ಲ, ಈಗ ಬೀಳ್ತಿದೆ. ನಾನು ನಿತಿನ್ ಗಂದೆ ಬುಜ್ಜಿ ಯಾರೋ ಏನೋ ಪಾಪ ಗೊತ್ತಿಲ್ಲ ಕಣೋ, ಬೇಜಾರು ಅನ್ಸ್ತೈತೆ. ಒಬ್ಬೊಬ್ರು ಮಾತಾಡ್ತಿದ್ದಾರೆ. ಏನಾರ ಬೇಕಾ ಏನು, ಏನಾರ ವಿಚಾರ್ಸೋಣ ಬಾರೋ ಅಂತಂದೆ. ಇವ್ರು ಮತ್ತೆ ನಮ್ಮ ಮೊದ್ಲು ಬಂದಾಗಿಂದ ಟೈಮ್ ಸರಿ ಇಲ್ಲ, ತಿಂಗ್ಳಾಯ್ತು ಟೈಮ್ ಕೆಟ್ಟು. ಮತ್ತೆ ನಡಿ ನೀನು ಅವ್ರ ಹತ್ರ ಹೋಗಿ ಮಾತಾಡಕ್ ಹೋಗಿ ಯಂತ್ರಲ್ಲಾರ ಓಡ್ತಿದ್ರೆ ಯಾಕೆ ಕೈ ಹಿಡ್ಕೊಂಡು ಹೇಳ್ಕೊಂಡೆ ಹೋಗ್ತಾರೆ. ಅಲ್ಲಿ ಓಡೋದ್ ಕಣಿಯವ್ರು ಸರ್. ನಮ್ಮ ರೋಡ್ ಸ್ವಲ್ಪ ಅದ್ಲು, ಇಲ್ಲೊಂದು ಕರೆಂಟ್ ಕಂಬ ಐತೆ, ಅಲ್ಲೊಂದು ಐತೆ ಅಷ್ಟೇ. ಓಕೆ, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತ ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಆ್ಯಂಡ್ ಯಾಕೆ ಮಾಡಿದ್ರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಓಕೆನಾ, ಬರ್ಲಾ? ಬಾಯ್ ಹೇಳ್ಬಿಡು ರಿಯೋ. ನೀನು ರಿಯೋ ಬಾಯ್ ಹೇಳ್ಬಿಡು. ಬಾಯ್ ಹೇಳು. ಬಾಯ್.